ಹುಚ್ಚಂತಿ ಆ ಮಗನಲ್ಲೇ ಜಗ ಮೆಚ್ಚಿದ ಹುಡುಗಲೇವ ನಂಬಿದವರ ಪಾಲಿನ ಅಂಬಿಗಲೇ ನನಗೆ ಹುಚ್ಚಂತ ನಿನ್ನ ಕೊಚ್ಚು ಕೊಲೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು ಮಚ್ಚ ಮರ್ತ ಬಂದಿನಿ ಇದ್ದಿದ್ದೊಂದು ಪೇಷಂಟ್ ತಪ್ಪಿಸ್ಕೊಂಡು ಹೋತು. ಬೆಳಿಗ್ಗೆ ಎತ್ಕೊಂಡು ಒಬ್ರು ಚೂಜಿ ಎರಡು ಗುಳಿಗೆ ಕೊಡ್ಬಿಟ್ಟ ಸಮಾಧಾನ ಆಗಲ್ಲ ನಮಗ. ಯಾರಿಗೆ ಕೊಡ್ಲಿ ಬಂತ ಇನ್ನೊಂದು ಪೇಷಂಟ್ ಬಂತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಹೊಸ ಪೇಷಂಟ್ ಗೆರಿ ಹೊಡಿಸ್ಬಾರ್ದು. ನಮಸ್ಕಾರ ನಮಸ್ಕಾರ. ಡಾಕ್ಟರ್ ಮೇಡಮ್ ನಿಮಗೆ ಏನೇನಾಗೈತಿ? ಏನು ಕೈ ನೋವಾ, ಏನು ಕಾಲು ನೋವಾ, ಏನು ಒಂದಿ ನೋವಾ? ಸದ್ಯಕ್ಕೆ ನನಗೆ ಏನು ನೋಯವಲ್ತ್ರಿ. ನಿಮಗೆ ಏನು ನೋಯಿಲ್ಲ ಅಂದ್ರೆ ನಾ ಬಿಡು ಮಗ ಅಲ್ಲ ಮ್ಯಾಗ ಬಿತ್ತು ಮಾಡವನ ಚಕ್ಕು ಚೆಕ್ ಒಂದ್ಸಲ ಯಾಕ್ರಿ ನಾನು ರಗಡ್ ಸಲ ಮಾಡಿಸ್ಕೋಬೇಕಂತೀನಿ. ಆದ್ರೆ ಒಬ್ರು ಮಾಡೋರ ಸಿಗವಲ್ರ ಗೆರೆ ಚಕ್ಕು. ಇಡೀ ಜಾತ್ರೆ ಮಂದಿ ತೈತಸ್ಕೋಪ್ ಹಾಕೊಂಡ್ರೆ ನೀವು ಬೇಜಾರ ಬಿಡ್ರಿ. ನಿಮ್ಮಂತ ಹುಡುಗರು ಅದ್ರ ಚಿಂತನೆ ಮಾಡಬಾರ್ದು. ಯಾಕಂತಂದ್ರೆ ಚಿಂತೆ ಸತ್ತು ಹೆಣನ್ನು ಸುಟ್ರ ಚಿಂತೆ ಅನ್ನೋದು ಬದುಕಿದ ಮನುಷ್ಯನ ಸುಡುತ್ತಂತ. ಮತ್ತೆ ಚಿಂತೆ ಮಾಡಬೇಡ್ರಿ. ನಿಮ್ಗೆ ಯಾರು ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ಚೆಕಪ್ ನಾನು ಸಾಧ್ಯನೇ ಇಲ್ಲ. ನಾ ಬೇಡ ಅಂದ್ರೆ ಇವತ್ತು ಮಾಡೋಣ ಚೆಕಪ್. ಅಂದಂಗೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರ ಯಾವ ನಿಮ್ಮ ಅವಂದು ಕೇಳಿಲ್ಲ ನಿಂದು ಕೇಳಿಲ್ಲ. ಡಾಕ್ಟ್ರ್ ಒಂದು ಬೇರೆ ಟೈಪ್ ಐತಲ್ಲ ಹೆಸರು. ಅದ ಗಂಡಸ ಹಿಂಗ್ ಬೇಕನ್ನ ಅವನ. ನಂಗೆ ನಾಚಿಕೆ ಬರುತ್ತಪ್ಪ. ನಾಚಿಕೆ ಪಡ್ಕೋಬೇಡ್ರಿ. ಈ ವಕೀಲರ ಮುಂದೆ ಡಾಕ್ಟರ್ ಮುಂದೆ ಒಟ್ಟ ನಾಚಿಕೆ ಪಡ್ಕೋಬಾರ್ದು. ಸಟ್ನ ಬಿಚ್ಚಿ ತೋರಿಸ್ಬಿಡ್ಬೇಕು. ಮನಸ್ಸು ಬಿಚ್ಚಿ ಮಾತಾಡ್ಬೇಕಂದ್ರೆ. ಹಂಗಂದ್ರ ನನ್ನ ಹೆಸರು ಗಂಗವ್ವ. ವಾವ್ ಗಂಗಿ. ಗಂಗಿ ಅಲ್ಲ ಗಂಗವ್ವ. ನೀವ್ ಹೇಳಿದ್ರಿ ನಾನು ಸಿದ್ದುಂಡ ಮಾಡಿದ್ನಿ ಅದನ್ನ. ಈ ಹೆಸರ ಯಾಕಿಟ್ರಿ ನಿಮಗ? ನನಗೇನು ಗೊತ್ತ್ರಿ? ನಾ ಹೇಳಿದ್ರೆ ಬಾಳ ಮಾಡಿ ನಿಮ್ಮವ್ವ ನಿನ್ನ ಕಳುಲೆ ಹಡ್ದಾಳ. ಅಲ್ಲ ನಿಮ್ಮ ಹೂವನ್ನು ಎದಕ್ಕ? ಇನ್ನು ಒಣಗಿನ ಮಂದಿ ಗೊತ್ತಾದ್ರೆ ಕಾಲ್ ಮಾಡ್ಲಿ ಹೊಡಿತಾರಂತ ಏನ್ ಮಾಡ್ಯಾಳ? ನುಂಗ್ಯಾ ಸುತ್ತಿಲ್ಲೇ ಗಂಗಾ ನದಿ ದಂಡ ಹೋಗೋದು ಹೋಗ್ಯಾಳ. ಯಾರೋ ಸಾಕ್ಯಾರ ನಿನ್ನ ಗಂಗಾ ಅಂತ ಹೆಸರು ಬಂದಿದೆ. ಆಯ ಮಕ್ಕಳ ಏನಂತೀಯೋ ನಿನಪ್ಪ? ಸುದ್ದಿ ಬರಬೇಡ್ರಿ. ಕರೆ ಇದ್ರೆ ಕರೆ, ಸುಳ್ಳಿದ್ರೆ ಸುಳ್ಳನ್ರಿ. ಸುಳ್ಳು 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 ಹೇಳಬಲ್ಲ. ಸ್ವಲ್ಪ ಕೊಡ್ತೀರೇನು ಕೈ ನಾಟಿದ ಬಾಡಿ ಚೆಕ್ ಮಾಡಕ? ಡಾಕ್ಟ್ರೇ ಯಾಕೋ ತಂಡೆ ಹೆಣ ಎತ್ತಂಗ ಕಲಿತೀರ. ನೀವು ನಾಡಿ ಹಿಡಿದು ಬಾಡಿ ಆಮೇಲೆ ಚೆಕ್ ಮಾಡೋ. ಕೈ ಕೊಡ್ಬೇಕ್ರಿ. ನಾನು ಇಲ್ಲಿವರೆಗೂ ಯಾವ ಗಂಡಸರಿಗೂ ಕೈ ಕೊಟ್ಟಿಲ್ಲ. ಏನ್ ಮಾತಾಡ್ತೀರಿ? ನೀವು ಕೈ ಕೊಡ್ಬೇಕು. ನೀವು ಕೈ ಕೊಡ್ಲಿಲ್ಲ ಅಂದ್ರೆ ಸಮಾಜ ಹೆಂಗ್ ಉದ್ಧಾರ ಆಗೋದು, ಬಜೆಟ್ ಹೆಂಗ್ ಮಂಡನೆ ಆಗೋದು. ಬಾಳ್ ಲಿಂಕ್ ಅದಾವ ನಿಮ್ಮ ಮ್ಯಾಗ. ಸುಮ್ಮನೆ ಕೊಡ್ತಾರೆ ನಿಮ್ಗೆ 2,000 ರೂಪಾಯಿ. ನಿಮ್ಮಿಂದ ಲಾಭ ಐತಂದ್ ನಿನಗೆ 2,000 ರೂಪಾಯಿ ಕೊಡೋದಲ್ಲಿ. ಈಗ ನೋಡ್ರಿ ನೀವು 4 ಮಂದಿ ಹುಡುಗರು ಕೈ ಕೊಟ್ರಿ ಅಂತ ತಿಳ್ಕೊರಿ. ಅವ್ರೇನ್ ಹೋಗ್ತಾರ? ಸೀದಾ ಬಾರಿಗೆ ಹೋಗ್ತಾರ. ಬಾರ್ ನಡ್ರೋಕ್ ಎಲ್ಲಿ ಹೋಗುತ್ತಾ? ಸೀದಾ ಗೌರ್ಮೆಂಟಿಗೆ ಹೋಗುತ್ತಾ? ಗೌರ್ಮೆಂಟಿಗೆ ಹೋದ್ರೆ ಏನಾಗುತ್ತಾ? ನಮಗೆ ರೇಷನ್ ಅಕ್ಕಿ ಬರ್ತಾವ, ಊರಿಗೆ ರೋಡ್ ಬರುತ್ತಾ, ಟೈಕಿಲ್ಲಾರ್ದಾಗ ಅಡ್ಡಾಡ್ತೀವ. ನಿನ್ನಿಂದ ಇಷ್ಟೆಲ್ಲ ಲಿಂಕ್ ಅದಾವ. ನೀನ್ ಉದ್ಯೋಗ ಮಾಡ್ತಿ ಅಂತ ನಿನಗೆ 2,000 ರೂಪಾಯಿ ಕೊಡೋದವ್ರು. ಕೈ ತಗೊಂಡ್ಬಿಡ್ರಿ. ಬರ್ರಿ ಹೇಳ್ತೀನಿ. ಚಂದ ಹಿಡಿತೀರಿ ಕೈನ. ನಾನು ಹಿಡಿತಾನ ಹಂಗ್ರಿ ಹಿಡಿದು 2 ಹುಡುಗಿ ಕೊಡಬಾರ್ದು. ಕೊಟ್ಟೆ 3 ತಿಂಗಳದಾಗ ನಿಂಚಳ. ಅದು ಸೀದಾ ನಿಲ್ಲವ. ಆ ನರ ಕೊಟ್ಟು ಹಿಂಗ್ ಮಾಡಿದ್ರ ಓಡಾಡ್ಲೆ ನಾನು ನರ ಹಿಡಿಯಲ್ಲ. ನೀವು ನಾಡು ಹಿಡಿದು ಬಾಡಿ ಆಮೇಲೆ ಚೆಕ್ ಮಾಡೋದ್ರಿ. ಹಂಗಂಗ ನಿಮ್ದು ಅದು ಆಗೈತೇನ್ರಿ? ಅದು ಆಗಿಲ್ರಿ. ಇದು ಜಗ್ಗು ಸತಿ ಆಗೈತೆ. ನೀನು ಕೌನ್ಸ್ನಾಗ ಬಡ್ದಿ ನನಗೆ
ನನಗೂ ದಿಕ್ಕಿಲ್ಲ ಅಂತ ನಾನು ತೋರಿಸ್ಕೊಂಡ ಬರ್ತೀನಿ. ಅಂದ್ರೆ ನಿಮ್ದು ಅದು ಮದುವೆ ಅಂತ ಸಗಣಿ ತಿನ್ನೋ ಕೆಲಸ ಇಲ್ಲ ಅಂದಾಗ ನಿಮ್ದು ಇದು ಆಗೈತೆ ನದು ಇದು ಆಗಿಲ್ಲ ಅದು ಆಗಿಲ್ಲ ಬಟ್ ಅಂದ್ರೆ ಮದುವೆ ಆಗಿಲ್ಲ ಡಾಕ್ಟ್ರೆ. ಮದುವೆ ಆಗಿಲ್ಲ. ಮಕ್ಕಳು ಎಷ್ಟು ಮಂದಿ ಬೇ? ಮದುವೆ ಆಗಿಲ್ಲ ಅಂತ ಮಕ್ಕಳಲ್ಲಿ ಬರ್ತಾವ್ರಿ. ಅದು ನಿನ್ನ ಪ್ರಾಬ್ಲಮ್ ಅಲ್ಲ, ಅದು ಮೇನ್ ಜನರೇಟರ್ ಫಾಲ್ಟ್ ಆಗೈತೆ. ಇವತ್ತು ರಾತ್ರಿ ನಿಮ್ಮ ಗಂಡ ನನ್ನ ಹತ್ರ ಕಳಿಸ್ತೀನಿ, ಅವನಿಗೆ ಚಲೋ ಗುಳಿಗೆ ಕೊಟ್ಟು ಕಳಿಸ್ತೀನಿ. ಮದುವೆನೇ ಆಗಿಲ್ಲ ಅಂತೀನಿ, ಗಂಡ ಮಕ್ಕಳು ಎಲ್ಲಿಂದ ಬರ್ತಾರೆ? ನೀನು ಮದುವೆ ಆಗ್ಬಿಡು ಅದು ನನಗೆ ಹೇಳಬೇಡ. ಮಕ್ಕಳು ನಡಿಬೇಕು ನೀ. ಹೌದು ಮಕ್ಕಳು ಅಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಂಗಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು. ನೀವು ಅಡಿಲಿಲ್ಲ ಅಂದ್ರೆ ಡಾಕ್ಟರ್ ಗಂಟೆ ಆಯ್ತ್ರಿ ಹಡಿತೀನಂತ ಡಾಕ್ಟರ್ ಅಂತ ಹೇಳ್ತೀರಿ. ಇಷ್ಟೆಲ್ಲ ಮಾತಾಡಕತ್ತೀರಿ, ಸ್ವಲ್ಪ ಎಚ್ಚರ ಐತಿ ನಿಮ್ಮ ಮೈ. ಎಚ್ಚರ ತಪ್ಪ ಮಾತಾಡಕ್ ನಾಯನ ಹುಚ್ಚಲ್ಲ. ಇದ್ದಂಗೆ ಎದಿ ಗೊತ್ತೇಳೋ ಎಚ್ಚರ ಪದಿನ ನಾನು. ಮದುವೆಗಿಂತ ಮುಂಚೆ 3 ನಿಮಿಷಕ್ಕೆ ಸುಖದ ಆಸೆಗೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತು ಸಮಾಜದೊಳಗೆ ನಾನು ಮಾನವಂತರ ಮಗಳು ಅಂತ ಎದ್ದಿ ಬಿಸಿ ಅಡ್ಡಾಡೋ ಎಷ್ಟು ಹುಡುಗಿಯರು ನೋಡಿಲ್ರಿ ಈ ಕಾಲದಾಗ. ನಾನು ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರೆ ಮದುವೆ ಆಗ್ತೀನಿ, ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ. ನೀನು ಒಂಟಿಯಾಗಿರ್ತೀನಿ ಅಂತಂದ್ರೆ ಈ ಸಮಾಜ ನಿನಗೆ ಒಂಟಿಯಾಗಿರಕ್ ಬಿಡ್ಬೇಕಲ್ಲ. ಸಣ್ಣೈತಿ, ಯಾರ ಗಂಡ ಹೇಳ್ತೀನಿ ಅನ್ನೋದ್ರಕ ಜಗಳ ಹತ್ತೈತಿ. ಎಂದವ್ರ ಸಂಸಾರದಾಗ ಕಡ್ಡಿ ಅಯ್ಯಾಡಿಸಿ ಅವ್ನು ಹೇಳ್ತೀನಿ ನಾನು ಪಡ್ಕೋಬೇಕನ್ನೋ ಕಾಮುಖನ ಮಕ್ಕಳೇ ಹೆಚ್ಚಾಗ್ಯಾರ ಈಗಿನ ಕಾಲದಾಗ. ಅಂದಾಗ ಇಂಥ ಸಮಾಜದಾಗ ನೀನು ಅಮೂಲ್ ಬೇಬಿ ಬದುಕ್ತೀನಿ. ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹೂ ಅಂದ್ರ ನಿನ್ನ ಮದುವೆ ಆಗ್ತೀನಿ. ಇದು ನನಗ ಬಂತೇನಿದು? ಇದು ಕೆರೆದ ಕ್ಯಾರ್ ಹಾಕಿಸ್ಕೊಳೋದು ಅಂತಾರಲ್ಲ, ಇದಕ್ಕೆ ಇನ್ನೊಂದು 10 ವರ್ಷ ನಾ ಯಾರ ಸುದ್ದಿಗೆ ಹೋಗ್ಬಾರ್ದು, ತಣ್ಣಗಿರ್ಬೇಕು ಅಂತ 11ನೇ ವರ್ಷಕ್ಕಾಗ್ರಿ ಬೇಡ. ನಾ ಇದ ವರ್ಷ ಮದುವೆ ಆಗ್ಬೇಕು. ಸತ್ಯ ಆಗ್ರಿ? ಇಲ್ಲ, ನಾ ಮಠ ಸೇರ್ಬೇಕಂತದೀನಿ. ನಾವು ಮೆಕ್ಕದಾಗಿದ್ದ ತಪ್ಪಾತೆ ತಲೆ ಬೆಳೆದಂಗೆ ಬಿದ್ದಿ ಪೇಷಂಟ್ ಅದ ನಾನು. ಸಾವಿತ್ರಿ ಚೆ ಈ ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ಹೆಂಗೆ ಹೊರಗೆ ಬರಲಿ ಅಂತಾರ, ಆದ್ರೆ ನಮ್ಮ ವಯಸ್ಸಿನಾಗ ಹಿಂಗೆ ಮಾಡಲಿಲ್ಲ. ಅದು ನಿಜನ. ಯಾಕಂದ್ರೆ ಈಗ ಕಾಲ ಬದಲಾಗಿದೆ ನೋಡು, ಆ ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು. ಇಲ್ಲ ಅಂದ್ರೆ ನಡಿ ಹೊರಗೆ ಅಂತಾರ ಈಗಿನ ಮಕ್ಕಳು. ಆದ್ರೆ ನನ್ನ ಮಗ ಅಂತವನಲ್ಲ, ರಾಮ ಶ್ರೀರಾಮ ಇನ್ನು ಈ ಮನೆಗೆ ಸೊಸೆಯಾಗಿ ಬಂದಕ್ಕೆ ಮುಂದೆ ದಿನ ಕಳೆದಂತೆ ತಾನೇ ಗೊತ್ತಾಗುತ್ತೆ. ಹೌದು, ಈ ಅಡಿಗೆ ಕೆಲಸದ ಕುಮಾರಿ ಎಲ್ಲಿ ಹೋಗಿರ್ಬೇಕು, ಯಾವಾಗ ಬರ್ತಾವೋ, ಯಾವಾಗ ಬಂದು ಅಡಿಗೆ ಮಾಡ್ತಾವೋ, ಎಲ್ಲಿ ದಾರಿ ಒಳಗೆ ನನ್ನ ಮದುವೆ ಮಾಡ್ಕೋರಿ ನಿನ್ನ ಮದುವೆ ಮಾಡ್ಕೋರಿ ಅಂತ ಯಾರು ತಲೆ ತಿಳ್ಕೊತಾವ ನಿಂತಳೋ ಏನೋ. ಅವಳಿಗಂತೂ ಈ ಜನ್ಮದಲ್ಲಿ ಗಂಡ ಸಿಗೋದೇ ಇಲ್ಲ. ಇಲ್ಲ ಎದ್ದಿಲ್ಲ, ಎಬ್ಬಸ್ ಬಾ. ಮಕ್ಕಳಿದ್ರ ಎಬ್ಬಿಸ್ತಿದ್ದೆ, ಎದ್ದ ನಿಂತಿರ ನಿನ್ ಏನೈತಿ ಎಬ್ಸೋದು? ಸೈಲ್ ಕೊಟ್ರ ನಿಂತವ್ರನ್ನ ಎಬ್ಸೋಪಕ್ಕಿ ನೀನು. ನೀನು ಗೊತ್ತಿಲ್ಲ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರ್ಬೇಕು ಅನ್ನೋದು. ನೋಡು, ಇಷ್ಟು ದಿವಸ ಏನಾಯ್ತು ಆತ, ಇನ್ನು ಮುಂದೆ ಒಟ್ಟ ಹಿಂಗೆ ನಡೆಯಂಗಿಲ್ಲ. ಯಾಕ ನನಗೇನು ಚಂದನಕಿ ಸುಂದ್ರಿ ಸುರ್ಸುಂದ್ರಿ ಯಾವ್ಯಾಕೆ ಬಂದಳು ನೀ ಮನೆಗೆ? ಗಟ್ಟಿ ಬಣ್ಣ ಸಾವುಕಾರ ಇದ್ನಲ್ಲ, ನಾನು ಈ ಮನೆಯಾಗಿನ ಮಟ್ಟ ಯಾವಕಿನೂ ಬರಾಕ ಬಿಡುದಿಲ್ಲ. ಅವ್ರು ಇವ್ರು ಯಾಕೆ ಬರ್ತಾರು? ನನ್ನ ಸೊಸಿ ಬಂದಾಳು. ಓಹೋ, ಸಣ್ಣ ಸಣ್ಣ ಹೇಳ್ತಿ ಬಂದಿದ್ದಕ್ಕೆ ಮಾತು ಹೇಳಿದ್ರಿ ನೀವು. ನಾ ಯಾರನ್ನ ತಿಳ್ಕೊಂಡಿದ್ದೆ. ನೀ ಏನ್ ತಿಳ್ಕೊಂಡಿದ್ದಿ?
ಈ ನಮ್ಮ ರಂಗಪ್ಪ ಸಾವುಕಾರು ಈ ಕುಮಾರಿಗೆ ಒಲಿಲಾರ್ದ ಮತ್ತೆ ಬೇರೆ ಯಾವಕ್ಕೆ ಒಲಿದ್ರು ಅಂತ. ನಿನಗೆ ಯಾರು ಒಲಿಯೋದಿಲ್ಲ, ನೆತ್ತ ಒಲಿತಾರೆ. ಒದಿತಾರೆ ಒದಿತೀನಿ ಅಂತ ಬಂದವನ 9 ದಿವಸ ಮೇಲೆ ಎದ್ದಾಳಕ್ ಬಂದಿರಬಾರ್ದು. ಹಂಗ ಮಾಡ್ತೀನ ಈ ಕುಮಾರಿ ನೀವ್ ತಿಳ್ಕೊಂಡು ಸಗರಿ ಹೇಳದಷ್ಟು ಕೆಲಸ ಮಾಡಕ್ ಬರಂಗಿಲ್ಲ. ಈಗ ನಿತ್ರ ನಾನ ಒದಿತೀನಿ. ಕೆಲಸ ನೋಡ್ಕೊ. ಆತ ಒಂದು ಸದನ ಚೆನ್ನಾಗಿ ಪ್ರೀತಿಯಿಂದ ಹೇಳಿದ್ರೆ ಮಾಡೇ ಮಾಡ್ತೀವಿ ಕೆಲಸ. ಹಾಗ್ಯಾಕ್ರಿ ಹೈ ಇವತ್ತು ನಿಮ್ಗೆ ಏನೋ ಬರಂಗಿಲ್ಲ. ಕುಮಾರಿ ಕರ್ದಂತಾಯ್ತು. ಎಲ್ಲ ಹೇಳಿದ್ರು? ಕುಮಾರಿ ಕರ್ದಿದ್ದು ಕೇಳಿಸ್ತು, ನಾನು ಕೂಗಿದ್ ಕೇಳಿಸ್ಲಿಲ್ಲ. ಪಾಪ ಆಗ ನಿದ್ದೆ ಒಳಗಿದ್ದಿ ಅಂತ ಕಾಣುತ್ತೆ. ಇರ್ಲಿ, ಅಜಯ್ ಎದ್ದಿಲ್ಲವೇ? ಎದ್ದು ಹೊರಗಡೆ ಹೋಗಿ ಬಹಳ ಹೊತ್ತಾಯ್ತು ಮಾವ. ಸಾವಿತ್ರಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ? ನಿಮ್ಮ ಮಾತಿಗೆ ನಾನು ಪ್ರತಿ ಆಡೋದಿಲ್ಲ ಮಾವ. ನೋಡು ಸಾವಿತ್ರಿ, ಮನುಷ್ಯನಿಗೆ ಯಾವ ಸಮಯದಲ್ಲಿ ಏನು ಬರುತ್ತೋ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸಮಯಕ್ಕನುಸಾರವಾಗಿ ಹೊಂದಿಕೊಂಡು ಹೋದಾಗ ಮಾತ್ರ ನಮ್ಮ ಜೀವನದಲ್ಲಿ ನೆಮ್ಮದಿ. ಈ ಮಾತು ಯಾಕೆ ನನಗೆ ಹೇಳ್ತಾ ಇದ್ದೀರಂತ ನನಗೊಂದು ತಿಳಿತಾ ಇಲ್ಲ ಮಾವ. ಸಮಯ ಬಂದಾಗ ತಾನೇ ತಿಳಿಯುತ್ತೆ. ನಿನಗೆ ತಿಳಿಲಿಲ್ಲ ಅಂದ್ರೆ ತಿಳಿಸಿ ಹೇಳ್ತೀನಿ. ಒಂದು ಮುಖ್ಯವಾದ ವಿಷಯ ಅಂದ್ರೆ ನಿನ್ನ ಗಂಡ ಅಂದ್ರೆ ನನ್ನ ಮಗ. ನನ್ನ ಮಗನಿಗೆ ತಾಯಿ ಯಾರು ಅಂತ ಅವನಿಗೆ ಗೊತ್ತೇ ಇಲ್ಲ. ಇನ್ನು ತಂದೆ ಆದ ನಾನು ಅವನಿಗೆ ತಾಯಿ ನೆನಪು ಬಾರದ ಹಾಗೆ ಬೆಳೆಸಿದ್ದೇನೆ. ಬೆಳೆಸಿದ ಮರದಲ್ಲಿ ಒಂದಲ್ಲ ಒಂದಿನ ಹಣ್ಣು ತಿನ್ನಬಹುದು ಅಂತ ಆಸೆ ಇಟ್ಟಿದ್ದೀನಿ. ಆಸೆ ಇಟ್ಟ ತಂದೆಗೆ ಮಗ ಹಣ್ಣು ತಿನ್ನಿಸ್ತಾನೋ ಏನು ಮಣ್ಣು ತಿನ್ನಿಸ್ತಾನೋ ಗೊತ್ತಿಲ್ಲ. ತಂದೆಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಲ್ಲ ನಿಮ್ಮ ಮಗ. ಅದು ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ತಂದೆ ಮಗನ ಪ್ರೀತಿನ, ತಾಯಿ ಮಗನ ಮಮತೆನ, ಬಂಧು ಬಳಗದ ಬಾಂಧವ್ಯನ ಉಳಿಸೋದು ಅಳಿಸೋದು ಹೆಣ್ಣಿನ ಕೈಯಲ್ಲಿದೆ. ಹೆಣ್ಣು ಮನೆಗೆ ನಾರಿಯೂ ಹೌದು, ಮಾರಿಯೂ ಹೌದು. ಮಾವ, ಈ ಮನೆಗೆ ಕೀರ್ತಿ ತರುವ ನಾರಿಯಾಗಿ ಬಾಳುತ್ತೇನೆ ವಿನಃ ಮಾರಿ ಆಗೋದಿಲ್ಲ. ಈ ಮಾತಿಗೆ ನಿಮ್ಮ ಪಾದವೇ ಸಾಕ್ಷಿ ಮಾವ. ಎದುರು ಸಾವಿತ್ರಿ, ಈ ಮಾತು ಕೊನೆವರೆಗೂ ಉಳಿಸ್ಕೋ. ಇನ್ನೊಂದು ವಿಚಾರ, ಕುಮಾರಿನ ಕೆಲಸದಿಂದ ಬಿಡಿಸ್ತಾ ಇದ್ದೀನಿ. ಇರ್ಲಿ ಬಿಡಿ ಮಾವ. ಯಾರಿಲ್ಲದ ಪರದೇಶಿಯವಳು ಏನೋ ಕಸ ಮುಸ್ರೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾಳೆ. ಅವಳಿಂದ ನಿಮ್ಗೇನು ತೊಂದರೆ ಇಲ್ಲ ಮಾವ? ನನಗೇನು ತೊಂದರೆ ಇಲ್ಲ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ ನವದಂಪತಿಗಳಾದ ನಿಮಗೆ ತೊಂದರೆ ಆಗ್ಬಾರ್ದು ಅಂತ. ಅದು ಅಲ್ಲದೆ ಅವಳಿಗೆ ತಿಂಗಳ ಸಂಬಳ ಎನ್ಸೋದಕ್ಕೆ ನಮ್ಮಪ್ಪ ಏನ್ ಗಳಿಸಿಟ್ ಸಾಕ್ತಿಲ್ಲ. ಮಾವ ಯಾಕೆ ಈ ರೀತಿ ಮಾತಾಡಿದ್ರು? ಒಬ್ಬಳೇ ನಿಂತ್ಕೊಂಡು ಏನೇ ವಿಚಾರ ಮಾಡ್ತಿದೀಯಾ? ಕುಮಾರಿ ಏನಾದ್ರು ಅಂದ್ಲೇನೆ? ಪಾಪ, ಅವಳು ನನ್ನಂತೆ ಅನಾಥೆ ಏನು? ಅವಳೇನ್ರಿ ಅಂತಲ್ಲ. ಏನೇ ವಿಚಾರ ಮಾಡ್ತಿದೀಯಾ? ಯಾಕೋ ಮಾವನವರ ಮಾತು ಬಿರುಸು ಬಂತೀರಿ, ಅದಕ್ಕೆ. ನಮ್ಮ ತಂದೆಯವರ ಮಾತನ್ನ ನನ್ನ ಮನಸ್ಸಿಗೆ ಹಚ್ಕೊಂಡೇನು? ನಮ್ಮ ತಂದೆಯವರ ಸ್ವಭಾವನೇ ಹಾಗೆ. ಒಂದೊಂದ್ಸತಿ ಸಿಟ್ಟು ಮಾಡ್ತಾರೆ, ಒಂದೊಂದ್ಸತಿ ಪ್ರೀತಿ ಮಾಡ್ತಾರೆ. ಈ ಬಾಳು ಬೊಗಸೆ ಬಿಟ್ಟು ಸ್ನೇಹಿತರ ಜೊತೆ ಊರು ಕೇರಿ ಅಂತ ತಿರುಗೋದನ್ನ ಬಿಡು ಅಂತ ಬೈತಾರೆ. ಇಷ್ಟಕ್ಕೆ ನಾವು ಬೇಜಾರು ಮಾಡ್ಕೊಂಡ್ರೆ ಜೀವನ ನಡೀತೇನೆ ಹುಚ್ಚು. ಬೈದು ಹೇಳುವವರು ಬದುಕುವುದಕ್ಕೆ ಅನ್ನೋದನ್ನ ನಾವು ಮರಿಬಾರ್ದು. ಅದು ನಿಜಾನೇ. ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳು ಬುದ್ಧಿ ಕೊಟ್ಟೇ ಇರ್ತಾನೆ ಆ ದೇವರು. ಆದರೆ ಹೇಳುವವರ ಮನಸ್ಸಿನಲ್ಲಿ ಚಿಂತೆಗಳನ್ನೇ ತುಂಬಿರ್ತಾನೆ. ಚಿಂತೆ ಮಾಡೋದಕ್ಕೆ ನಿಮ್ಗೇನ್ರಿ ಕಡಿಮೆ ಮಾಡಿದ್ದಾನೆ ಆ ದೇವರು? ಸ್ನೇಹ ಬಾಂಧವ್ಯದಿಂದ ನನ್ನನ್ನು ದೂರ ಮಾಡಿದ್ದಾನೆ. ದೂರದ ದಾರಿಯವರಾದ ನಾವು ಒಬ್ಬರು ಮನೆ ಒಬ್ಬರು ನೋಡದೇ ಇದ್ರು ನಮ್ಮಿಬ್ಬರ ಮನಗಳು ಒಂದು ಗೂಡಿದೆ. ಒಬ್ಬರು ಮನೆ ಒಬ್ಬರು ನೋಡಿ ಸಂತೋಷ ಪಡೋ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಆ ಸಮಯ ಇಂದಲ್ಲ ನಾಳೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಯಾಕ್ರಿ ಯೋಚನೆ ಮಾಡ್ತೀರಾ? ನನಗೆ ಯೋಚನೆ ಮಾಡಬೇಡ ಅಂತ ಹೇಳೋ ನೀನೇ ಯೋಚನೆ ಮಾಡ್ತಿದೀಯಾ? ಅದೇ ಸಾಧ್ಯ. ಕಷ್ಟನೇ ಬರಲಿ ಸುಖಾನೇ ಬರಲಿ, ಈ ನಮ್ಮ ಜೀವನ ನಂದನವನವಾಗಲಿ. ಎಲ್ಲಿ ಒಂದ್ಸತಿ ನಗು ನೋಡೋಣ. ನಾನು ಅಪ್ಪನ. ಸಾವಿತ್ರಿ, ನೀನಂದಂತೆ ನಾನು ಅಪ್ಪನಾಗಿ ನೀನು ತಾಯಿ ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನನ್ನ ಸ್ನೇಹಿತನ ಹೆಸರಿಡ್ತೀನಿ, ವಿಜಯ್ ಅಂತ. ಅಷ್ಟು ಆತವೆ ನಿಮಗೆ ತಂದೆ ಆಗೋದಕ್ಕೆ? ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನೇ ಇದೆ?
ಮನೆ ತುಂಬ ಮಕ್ಕಳಿರಲಿ, ಮನದ ತುಂಬ ನಗು ಇರಲಿ. ನಮ್ಮಿಬ್ಬರ ಜೀವನ ಹೀಗೆ ಹಾಲು ಚೇನಿನಂತೆ ಸ್ವಾಮಿ.